ಹಾಯ್ ಹಲೋ. ನಾವಿವತ್ತು ಮಾಡ್ತಾಯಿದ್ದೀವಿ ಹೊಸ ರೆಸಿಪಿ ಕ್ಯಾಪ್ಸಿಕಮ್ ಪಲಾವ್ ಅಥವಾ ನಾವು ಕ್ಯಾಪ್ಸಿಕಮ್ ರೈಸ್ ಅಂತಲೂ ಕರಿತೀವಿ. ನಾನು ಇದಕ್ಕೆ ಹೆಸರಿಟ್ಟಿರೋದು ಕ್ಯಾಪ್ಸಿಕಮ್ ರೈಸ್. ಚೆನ್ನಾಗಿದೆ. ಇದಕ್ಕೆ ನಾನು ಹೇಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು, ಮತ್ತು ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ಇದ್ರ ಜೊತೆಗೆ ಕೊತ್ತಂಬರಿ, ಪುದೀನ, ಮೆಂತೆ ಮೂರನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಏನು ಮಾಡಿದ್ದೀನಿ, ಇದು ಆಪ್ಷನಲ್ ಆಗಿ ನೀವು ಹಾಕ್ಬೋದು. ಕ್ಯಾರೆಟು ಮತ್ತು ಆಲೂಗಡ್ಡೆ ಇದು ನಿಮ್ಗೆ ಇಷ್ಟ ಇದ್ದರೆ ಹಾಕಿ, ಇಲ್ಲ ಅಂದಿಲ್ಲ. ನನಗೆ ಇಷ್ಟ ಆಯಿತು ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಹಾಕ್ತಾಯಿದ್ದೀನಿ, ಬಟ್ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮತ್ತು ಜೊತೆಗೆ 3 ಈರುಳ್ಳಿ ತೊಗೊಂಡಿದ್ದೀನಿ, 2 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು 1 ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಸಾಕು. ಇಬ್ರಿಗಾಗುವಷ್ಟು 1 ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಅದಕ್ಕೆ 2 ಗ್ಲಾಸಸ್ ನೀರು ತೊಗೊಂಡಿದ್ದೀನಿ. 1 ಬೌಲ್ ಅಕ್ಕಿಗೆ ನಾನು 2 ಗ್ಲಾಸಸ್ ನೀರು ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು ಇದಿಷ್ಟನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪಾತ್ರೆನ ಕಾಯೋದಕ್ಕೆ ಇಟ್ಕೊಂಡ್ಮೇಲೆ ನಾನು ಎಣ್ಣೆ ಹಾಕಾದ್ಮೇಲೆ ನಾನು ಏನು ಮಾಡಿದೆ, ಈರುಳ್ಳಿನ ಹಾಕಿ 1-2 ನಿಮಿಷ ನೀಟಾಗಿ ಬೇಯಿಸ್ಕೊತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಸಾಫ್ಟಾಗಿ ಕಾಣಿಸ್ಬೇಕು. ಆ ಟೈಮಲ್ಲಿ ನಾವೇನು ಮಾಡೋಣ, ಚೆನ್ನಾಗಿ ಬೆಂದಿದೆಯಾ ಇಲ್ವ ಅಂತ ನೋಡ್ಕೊಬಿಡೋಣ. ನೋಡ್ಕೊಂಡಾದ್ಮೇಲೆ ಇದಕ್ಕೆ ಕಟ್ ಮಾಡಿಟ್ಟಂತಹ ವೆಜಿಟೇಬಲ್ಸ್ ಏನಿದೆ, ಆಲೂಗಡ್ಡೆ ಮತ್ತು ಕ್ಯಾರೆಟನ್ನು ಹಾಕೊಳ್ಳೋಣ. ಈ ಟೈಮಲ್ಲಿ ಆಲೂಗಡ್ಡೆ ಕ್ಯಾರೆಟ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಕುಕ್ ಆಗಿರುತ್ತೆ. ಅದು ಸ್ವಲ್ಪ ರಫ್ ಆಗಿರೋದೇನಾಗುತ್ತೆ, ಸ್ಮೂತ್ ಆಗುತ್ತೆ. ಆ ರೈಸಲ್ಲೆಲ್ಲ ಚೆನ್ನಾಗಿ ಸಾಫ್ಟಾಗಿ ಸಿಗುತ್ತೆ. ಈ ಮದುವೆ ಮನೆಗಳಲ್ಲೆಲ್ಲ ನೀವು ನೋಡ್ತೀರಾ, ಆ ಥರ ಸಿಗುತ್ತೆ. ಸೊ ಇದು ಹಸಿಮೆಣ್ಸಿನ್ಕಾಯಿ ಫಸ್ಟೇ ಹಾಕಿದ್ದಿದ್ದರೆ ಘಾಟ್ ಬರ್ತಿತ್ತು, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಈ ಟೈಮಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ನು ಹಾಕ್ಕೊಂಡೆ. ಇದು ಸ್ವಲ್ಪ ಸ್ಮೂತಾಗಿ ಬಾಯ್ಲ್ ಆಗಲಿ ಅಂತ 2 ಮಿನಿಟ್ಸ್ ಏನು ಮಾಡಿದೆ, ಇದನ್ನು ನೀಟಾಗಿ ಬಾಯ್ಲ್ ಮಾಡಿಕೊಂಡೆ. ಕೈ ಆಡಿಸ್ಕೊಂಡೆ ಬಾಯ್ಲ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಹಾಗೆ ಕೂಡ ಬಿಟ್ಟರು ಬಾಯ್ಲ್ ಆಗುತ್ತೆ. ಇಲ್ಲಿಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಏನು ಮಾಡಿದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡೆ. ಡೈರೆಕ್ಟಾಗಿ ಎಣ್ಣೆಗೆ ಫಸ್ಟೇ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಕಪ್ಪಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ, ಅದಕ್ಕೆ ಈ ಟೈಮಲ್ಲಿ ಹಾಕ್ಕೋಬೇಕು. ಜೊತೆಗೆ ಈ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಸೊಪ್ಪುಗಳಿದೆಯಲ್ಲ ಅದು 3 ನಾನು ಏನು ಮಾಡಿದೆ ಇದ್ರ ಜೊತೆಗೆ ಹಾಕ್ಕೊಂಡು, ಇದ್ರ ಜೊತೆಗೆ ನಾನು ಟೊಮೊಟೊನು ಕೂಡ ಈ ಟೈಮಲ್ಲೇ ಹಾಕ್ಕೋಬೇಕು. ಈ ಟೈಮಲ್ಲೇ ಟೊಮೊಟೊ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಟೊಮೊಟೊದಲ್ಲಿರುವಂತಹ ರಸ ಏನಾಗುತ್ತೆ, ಬೇರೆ ಇರುವಂಥ ತರಕಾರಿಗಳ ಜೊತೆಗೆ ಬೆಂದಾಗ ಕಡಿಮೆ ಸಾಧ್ಯತೆಯಲ್ಲಿ ಸಿಯೋದು ಕಡಿಮೆ ಆಗಿರ್ತದೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಈ ಟೈಮಲ್ಲಿ ಟೊಮೊಟೊನ ಹಾಕ್ಕೊಂಡು ಇದನ್ನು 1-2 ನಿಮಿಷ ಬಾಡಿಸ್ಕೊಳ್ಳೋಣ. ನಮಗೇನಾದರೂ ಅದೇನಾದರೂ ತಳ ಹತ್ತುತ್ತಿದೆ ಅಂತ ಅನಿಸಿದರೆ ಏನು ಮಾಡಿ, ನೀವು ಸಾಲ್ಟನ್ನು ಮಿಕ್ಸ್ ಮಾಡಿ. ನಾನು ಸ್ವಲ್ಪ ಹಾಕ್ಕೋತೀನಿ, ತಳ ಹತ್ತದೇ ಇರಲಿ. ಆದರೂ ಕೂಡ ನಾನು ಏನು ಮಾಡಿದೆ, ಒಂದು ಸ್ವಲ್ಪ ಬೇಗ ಬಾಯ್ಲ್ ಆಗಲಿ ಅಂತ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಂಡೆ. ಜೊತೆಗೆ ನಾನು ಇಲ್ಲೇ ಅಕ್ಕಿನ ಅದ್ರ ಜೊತೆಗೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಈ ಥರನೂ ಒಂದು ಹೊಸದಾಗಿ ಮಾಡಿದ್ರೆ ಇದು ಚೆನ್ನಾಗಿರುತ್ತೆ. ಅಕ್ಕಿನ ವಾಶ್ ಮಾಡಿನೂ ಕೂಡ ಹಾಕ್ಬೋದು, ಇಲ್ಲ ಹಾಗೇನೂ ಕೂಡ ಹಾಕ್ಬೋದು. ನಾನು ಬುಲೆಟ್ ರೈಸ್ ತೊಗೊಂಡಿರೋದ್ರಿಂದ ನಾನು ಅಕ್ಕಿನ ವಾಶ್ ಮಾಡದೆ ಹಾಕ್ತಾಯಿದ್ದೀನಿ. ಇದು ನಿಮ್ಮ ಇಷ್ಟ. ನನಗೆ ಈ ಥರ ಹಾಕಿದ್ರೆ ಇಷ್ಟ ಆಗುತ್ತೆ ಅಂತ ನಾನು ಇವತ್ತು ಈ ಥರ ಹಾಕ್ತೀನಿ. ಇದನ್ನು ಕೂಡ ಎಣ್ಣೆಯಲ್ಲಿ 1-2 ನಿಮಿಷ ಬಾಡಿಸ್ಕೊಳ್ಳೋದ್ರಿಂದ ಅಕ್ಕಿನೂ ತುಂಬ ಮೃದುವಾಗಿರುತ್ತೆ. ಅಕ್ಕಿ ಒಂಥರ ಬ್ರೆಡ್ ಥರ ಬಾಯ್ಲ್ ಆಗುತ್ತೆ. ಅದರಿಂದ ನಾನು ಏನು ಮಾಡ್ತಾಯಿದ್ದೀನಿ, ಇದರಲ್ಲಿ 1-2 ನಿಮಿಷದವರೆಗೂ ಅಕ್ಕಿನ ಎಣ್ಣೆ ಮಸಾಲೆಗಳ ಜೊತೆಗೆ ಏನು ಮಾಡ್ತಾಯಿದ್ದೀನಿ, ಹುರ್ಕೋತೀನಿ. ಹುರಿದಾದ್ಮೇಲೆ ಇದಕ್ಕೆ ಮೆಷರ್ಮೆಂಟಲ್ಲಿ ನಾವು ಅಳತೆ ಮಾಡಿಟ್ಟಿದ್ದಂತಹ ನೀರನ್ನು ಈಗ ನಾವೇನು ಮಾಡ್ತೀವಿ, ಮಿಕ್ಸ್ ಎಲ್ಲ ಮಾಡಿ ಒಂದು ಸಲ ನೋಡ್ಕೋಬೇಕು. ಆಗ ನೀರಿನ ಪ್ರಮಾಣ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದನ್ನು ನೋಡಿಕೊಂಡು ಅದಕ್ಕೆ ಸಾಲ್ಟು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಈ ಟೈಮಲ್ಲಿ ಹಾಕ್ಕೋಬೇಕು. ನಾನು ಒಂದು ಸಲ ಎಲ್ಲನೂ ಫೈನಲಾಗಿ ನೋಡಿಕೊಂಡು ಇದಕ್ಕೆ ಸಾಲ್ಟು ಹಾಕಿರೋದ್ವಲ್ಲ ನಾವು ಆವಾಗಲೇ ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಏನು ಮಾಡೋಣ, ಇನ್ನೊಂದು ಸಲ ಎಲ್ಲ ಒಂದು ಸೈಡ್ ಎಡ್ಜಲ್ಲೆಲ್ಲಾದರೂ ಇದ್ದರೆ ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಸೇರೋ ಥರ ಮಾಡಿಬಿಟ್ಟು ಏನು ಮಾಡೋಣ, ಇದಕ್ಕೆ ಒಂದು ಸ್ವಲ್ಪ ಕುದಿ ಬರಬೇಕು. ಯಾವುದೇ ನಾವು ಕುಕ್ಕರ್ನ ವಿಷಲ್ನ ಮುಚ್ಚೋದಕ್ಕೆ ಮುಂಚೆ ಕುದಿ ಬರಬೇಕು. ಅದಾದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ 2 ವಿಷಲ್ ಆದಮೇಲೆ, ನಾನಿಲ್ಲಿ 3 ವಿಷಲ್ ಆದಮೇಲೆ ಈ ಥರ ಆಗಿತ್ತು ನೋಡಿ ನಮ್ಮ ಮನೇಲಿ ಇವತ್ತಿನ ಕ್ಯಾಪ್ಸಿಕಮ್ ರೈಸ್. ತುಂಬ ಸಕ್ಕತ್ತಾಗಿ ಬಂದಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಇಷ್ಟ ಆಗೇ ಆಗುತ್ತೆ. ನಮ್ಮ ಮನೆಯವರು ಇವತ್ತಿನ ಕ್ಯಾಪ್ಸಿಕಮ್ ರೈಸು ನೋಡ್ತಾ ಇದ್ರಂತೂ ಸಖತ್ತಾಗಿದೆ, ಚೆನ್ನಾಗಿದೆ. ನಾನು ಹೇಳಿದ್ನಲ್ವ, ಎಣ್ಣೆಲಿ ಬಾಯ್ಲ್ ಮಾಡೋದ್ರಿಂದ ರೈಸ್ ಐಟಮ್ಸು ತುಂಬ ಚೆನ್ನಾಗಿರುತ್ತೆ. ಅದು ವೆಜಿಟೇಬಲ್ಸು ಅಷ್ಟೇ, ಮುಟ್ಟಿದ್ರೆ ಸಾಫ್ಟಾಗಿರಬೇಕು, ತಿಂದರೆ ಇನ್ನೊಂದು ಸಲ ತಿನ್ನಬೇಕು ಅನ್ನಿಸ್ಬೇಕು, ಆ ಥರ ಆಯಿತು. ಇದೇ ಇವತ್ತಿನ ರೆಸಿಪಿ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.